ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ವರ್ಕ್ ಬಂದುಬಿಟ್ಟು ಸಿಂಪಲ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಜಸ್ಟ್ ವೀಡಿಯೋಸ್ನ ಚೆಕ್ ಮಾಡಿ ನೀವು ಅಪ್ಡೇಟ್ ಅನ್ನೋದು ಕೊಡಬೇಕಾಗಿರುತ್ತಂತೆ. 12th ಪಾಸ್ ಡಿಪ್ಲೊಮೊ ಎನಿ ಗ್ರ್ಯಾಜುಯೇಷನ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಯಾವುದೇ ರೀತಿ ಕೋಡಿಂಗ್ ಎಕ್ಸಾಮ್ ಏನಿರಲ್ಲ, ಎಕ್ಸ್ಪೀರಿಯನ್ಸ್ ಸಹ ಬೇಕಾಗಿಲ್ಲ. ಓನ್ಲಿ ಫ್ರೆಷರ್ಸ್ ಆಲ್ಸೋ ಯು ಕ್ಯಾನ್ ಅಪ್ಲೈ. 1 ಅವರ್ಗೆ 400 ರುಪೀಸ್ ಇವರು ಪೇ ಮಾಡ್ತಿದ್ದಾರೆ. ನೀವು ಎಷ್ಟು ಅವರ್ ಮಾಡಿದ್ರೆ ಅಷ್ಟು ಸ್ಯಾಲ್ರಿ ಅನ್ನೋದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ ಜಾಯ್ನರ್ಸ್ ಇವ್ರಿಗೆ ಬೇಕು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಕಂಪ್ನಿ ಹೆಸರು ಬಂದುಬಿಟ್ಟು ಟೆಲಸ್ ಡಿಜಿಟಲ್ ಅಂತ ಆಗಿರುತ್ತೆ. ರೋಲ್ ಬಂದುಬಿಟ್ಟು ಇಂಟರ್ನೆಟ್ ಸೇಫ್ಟಿ ಎವ್ಯಾಲ್ಯೂಯೇಟರ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಜಾಬ್ ಹೈಲೈಟ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ಫ್ಲೂಯೆಂಟ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ವಿತ್ ನಾಲೆಜ್ ಆಫ್ ಇಂಡಿಯನ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ ವೆಬ್ ಬ್ರೌಸರ್ಸ್ ಆ್ಯಂಡ್ ಜಿಮೇಲ್ಸ್ ಅಂತ ಕೊಟ್ಟಿದ್ದಾರೆ. Evaluate and provide feedback on online video search results. Review potentially offensive content to improve user safety and content quality ಅಂತ ಕೊಟ್ಟಿದ್ದಾರೆ. ನಿಮಗೆ ಬೋತ್ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಫ್ಲೂಯೆನ್ಸಿ ಅನ್ನೋದು ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ವೀಡಿಯೋಸ್ ಅನ್ನೋದು ಚೆಕ್ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಂತ. 0 to 1 years ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ, ಅಪ್ಲೈ ಮಾಡ್ಬೋದು. 100 ವ್ಯಾಕೆನ್ಸೀಸ್ ಅನ್ನೋದಿದೆ ಅಂತ. ಇವರು ಹೈರಿಂಗ್ ಆಫೀಸ್ ಬಂದುಬಿಟ್ಟು ಡೆಲ್ಲಿಯಲ್ಲಿ ಲೊಕೇಟ್ ಆಗಿದೆ. ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ. ಇಂಗ್ಲೀಷ್ ಹಿಂದಿ ಬೋತ್ ಲ್ಯಾಂಗ್ವೇಜಸ್ ನಿಮಗೆ ಬರಬೇಕಾಗಿರುತ್ತೆ ಅಂತೆ. ಅದೇ ಕೀ ಸ್ಕಿಲ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಟರ್ನೆಟ್ ರಿಸರ್ಚ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಅಂದರೆ ಸ್ವಲ್ಪ ನಾಲೆಜ್ ಇರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಜಾಬ್ ಡಿಸ್ಕ್ರಿಪ್ಷನಲ್ಲಿ ವಾಟ್ ಯು ವಿಲ್ ಡೂ ಯು ವಾಂಟ್ ಟು ಹೆಲ್ಪ್ ಶೇಪ್ ದ ಫ್ಯೂಚರ್ ಆಫ್ ಇಂಟರ್ನೆಟ್ ಟೆಕ್ನಾಲಜೀಸ್ ಆ್ಯಂಡ್ ವೈಲ್ ಎಂಜಾಯಿಂಗ್ ದ ಫ್ರೀಡಮ್ to set your own work from home hours. We have the part time freelancing job opportunity ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತಂತೆ, ಫ್ರೀಲ್ಯಾನ್ಸ್ ವರ್ಕ್ ಆಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ನಿಮ್ಮ ಕೆಲಸ ಏನಾಗಿರುತ್ತೆ ಅಂತಂದರೆ, ನಿಮ್ಮ ರೋಲ್ ಬಂದುಬಿಟ್ಟು ಇಂಟರ್ನೆಟ್ ಸೇಫ್ಟಿ ಎವ್ಯಾಲ್ಯೂಯೇಟರ್ ರೋಲ್ಗೆ ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. You will be evaluating and providing feedback on online videos search results in order to improve the content and quality. ಈಗ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ವೀಡಿಯೋಸ್ ಸರ್ಚ್ ಮಾಡ್ತೀವಲ್ವ, ಆವಾಗ ಸರ್ಚ್ ಮಾಡಿದಾಗ ವೀಡಿಯೋಸ್ ಅನ್ನೋದು ಬರುತ್ತಲ್ವ, ಅದನ್ನು ನೀವು ಕ್ಲಿಯರಾಗಿ ನೋಡಿ ಏನಾದರೂ ಕರೆಕ್ಟಾಗಿ ರಿಸಲ್ಟ್ ಕೊಡ್ತಿದೆಯಾ ಇಲ್ವಾ, ಏನಾದರೂ ರಾಂಗ್ ಏನಾದರೂ ಕೊಡ್ತಿದೆಯಾ ಅಂತೆಲ್ಲ ಕ್ಲೀನಾಗಿ ಚೆಕ್ ಮಾಡಿ ಎಂಡ್ ರಿಸಲ್ಟ್ ಕರೆಕ್ಟ್ ಆರ್ ನಾಟ್ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಚೆಕ್ ಮಾಡಿ ಅಪ್ಡೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. AI ಮಾಡೆಲ್ಸ್ ಕರೆಕ್ಟಾಗಿ ಜನ್ರೇಟ್ ಮಾಡ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಸಿಂಪಲ್ ವರ್ಕ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಇವರು ಟ್ರೈನಿಂಗ್ ಸಹ ಪ್ರೊವೈಡ್ ಮಾಡ್ತಾರೆ. ಟ್ರೈನಿಂಗಲ್ಲಿ ನಿಮಗೆ ಅವರು ಹೇಳ್ಕೊಡ್ತಾರೆ, ಲೈಕ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಹೆಂಗೆ ಐಡೆಂಟಿಫೈ ಮಾಡಬೇಕು ವೀಡಿಯೋಲ್ಲಿ ಎಲ್ಲ ಕರೆಕ್ಟ್ ಇದ್ದರೆ ಹೆಂಗಿರುತ್ತೆ ಅಂತೆಲ್ಲ ಕ್ಲೀನಾಗಿ ತಿಳಿಸ್ಕೊಡ್ತಾರೆ. ಮತ್ತು ನಿಮಗೆ ಜಾಬ್ ಅನ್ನೋದು ಆಫರ್ ಮಾಡ್ತಾರೆ. ಓಕೆ, ನಿಮಗೆ ಬೇಕಾಗಿರೋದು ಇಂಟರ್ನೆಟ್ ರಿಸರ್ಚ್ ಬಗ್ಗೆ ಮಾಹಿತಿ ಮತ್ತು ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಬರಬೇಕಾಗಿರುತ್ತೆ ಅಷ್ಟೇ. ಮತ್ತು ಡಿಗ್ರಿ ಸಹ ಬೇಕಾಗಿರಲ್ಲ ಗೈಸ್ ಈ ಜಾಬ್ಗೆ. ಮತ್ತು ನಾವು ಸ್ಯಾಲ್ರಿ ನೋಡಿದ್ರೆ $3.5 ಇವರು ಪೇ ಮಾಡ್ತಿದ್ದಾರೆ ಅವರ್ಲಿ. ಅಂದರೆ ನಿಯರ್ಲಿ ಒಂದು 400 ರುಪೀಸ್ವರೆಗೂ ಪೇ ಮಾಡ್ತಾರೆ. 350-400 ರುಪೀಸ್ ಆ ಥರ ಪೇ ಮಾಡ್ತಾರೆ ಅವರ್ಲಿ. ನೀವು ಎಷ್ಟು ಅವರ್ಸ್ ಬೇಕಾದರೂ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಈ ಜಾಬ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಓಕೆ, ದಿಸ್ ಈಸ್ ಎ ಪಾರ್ಟ್ ಟೈಮ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರೆ, ವರ್ಕಿಂಗ್ ಆ್ಯಸ್ ಎ ಫ್ರೀಲ್ಯಾನ್ಸರ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್, ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಮತ್ತು ನೀವು ಇಂಡಿಯಾ ಅಲ್ಲಿ ವಾಸ ಮಾಡ್ತಿರ್ಬೇಕಂತೆ ಅಟ್ಲೀಸ್ಟ್ ಫ್ರಮ್ ಲಾಸ್ಟ್ 3 ಕನ್ಸಿಕ್ಯೂಟಿವ್ ಇಯರ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನೋದು ಗೊತ್ತಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲ ನಾರ್ಮಲ್ ಬೇಸಿಕ್ ಅಷ್ಟೇ. ಅಸೆಸ್ಮೆಂಟ್ ಅಸೆಸ್ಮೆಂಟ್ ಅನ್ನೋದು ಇರುತ್ತಂತೆ. ಇನ್ ಆರ್ಡರ್ ಟು ಬಿ ಹೈಡ್ ಇನ್ ಟು ದಿಸ್ ಪ್ರೋಗ್ರಾಮ್ ಯು ವಿಲ್ ಟೇಕ್ ಎ ಹಿಂದಿ ಲ್ಯಾಂಗ್ವೇಜ್ ಟೆಸ್ಟ್ ಅಂತೆ. ಹಿಂದಿ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನೋದು ನಿಮಗೆ ಕೊಡ್ತಾರಂತೆ. ಅದು ಕೊಡೋಕ್ಕಿಂತ ಮುಂಚೆನೇ ನಿಮಗೆ ಅವ್ರ ಟೀಮ್ ಅನ್ನೋದು ನೋಡಿ, ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು. ಡೋಂಟ್ ವರಿ, ಅವರ್ ಟೀಮ್ ವಿಲ್ ಪ್ರೊವೈಡ್ ಯು ವಿತ್ ಗೈಡ್ಲೈನ್ಸ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ಸ್ ಬಿಫೋರ್ ಯುವರ್ ಎಕ್ಸಾಮ್. ನಿಮಗೆ ಒಂದು ಸಣ್ಣ ಎಕ್ಸಾಮ್ ಅನ್ನೋದು ಇರುತ್ತಂತೆ. ಅವರೇ ನಿಮಗೆ ಅವ್ರ ಟೀಮ್ ಅವರು ಹೇಳ್ಕೊಡ್ತಾರಂತೆ ಎಕ್ಸಾಮಲ್ಲಿ ಏನು ಬರುತ್ತೆ, ನೀವು ಹೆಂಗೆಲ್ಲ ಆನ್ಸರ್ ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾರಂತೆ. ಹಿಂದಿ ವಿಡಿಯೋ ಅನ್ನೋದು ಮಾಡಿಬಿಟ್ಟು ನೀವು ಅವ್ರಿಗೆ ಕಲಿಸ್ಬೇಕಾಗಿರುತ್ತಂತೆ. ಸೊ ಪ್ರಿಪೇರ್ ಆಗಿ ಈಗ ನೀವು ಆ ವಿಡಿಯೋನ ಅವ್ರಿಗೆ ಕಲಿಸಿದ್ರೆ HR ಅವರು ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿ ಈ ಜಾಬ್ಗೆ ಹೈರ್ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ.
ಮತ್ತು ನೆಕ್ಸ್ಟ್ ಇಂಡಸ್ಟ್ರಿ ಟೈಪ್ ಐ ಟಿ ಸರ್ವಿಸಸ್ ಆಗಿರುತ್ತಂತೆ. ಈ ಜಾಬ್ ಎಲ್ಲ ಬಂದುಬಿಟ್ಟು ಐ ಟಿ ಕಡೆನೇ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಇದು ಪಾರ್ಟ್ ಟೈಮ್ ಫ್ರೀಲಾನ್ಸ್ ವರ್ಕ್ ಆಗಿರುತ್ತೆ. ಗ್ರ್ಯಾಜುಯೇಷನ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಅಬೌಟ್ ಕಂಪ್ನಿಯಲ್ಲಿ ಚೆಕ್ ಮಾಡಿದ್ರೆ ಅಂದರೆ ಇವರ ಕಂಪ್ನಿ ಲೊಕೇಟ್ ಆಗಿರೋದು USA ಅಲ್ಲಿ ಕೊಟ್ಟಿದ್ದಾರೆ. ರಿವ್ಯೂ ಸಹ ಚೆನ್ನಾಗಿದೆ ಮತ್ತು ಬೆನಿಫಿಟ್ಸ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅನ್ನೋದು ಇವರು ಬೆನಿಫಿಟ್ ಕೊಡ್ತಿದ್ದಾರೆ ನಮಗೆ. ಅಂದರೆ ಯಾವಾಗ ಬೇಕೋ ಆವಾಗ ವರ್ಕ್ ಮಾಡ್ಕೋಬೋದು ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಆಗಿರುತ್ತೆ. ಇಷ್ಟೇ ಆಗಿರುತ್ತೆ ಸ್ನೇಹಿತರೆ. ಜಾಬ್ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಯಾವುದೇ ರೀತಿ ಎಕ್ಸಾಮ್ ಏನಿರಲ್ಲ, ಜಸ್ಟ್ ಒಂದು ಸಿಂಪಲ್ ಟೆಸ್ಟ್ ಅನ್ನೋದು ಇರುತ್ತೆ ಅಷ್ಟೇ. ನಿಮಗೆ ಹಿಂದಿ ಲ್ಯಾಂಗ್ವೇಜ್ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾರೆ ಅಷ್ಟೇ. ಯಾವುದೇ ರೀತಿ ಆ್ಯಪ್ಟಿಟ್ಯೂಡ್ ಟೆಸ್ಟ್, HR ರೌಂಡ್ ಆ ಥರ ಏನೂ ಇರೋಲ್ಲ. ಸಿಂಪಲ್ ಹಿಂದಿ ಟೆಸ್ಟ್ ಅನ್ನೋದು ಇರುತ್ತೆ. ಅದೇನಾದರೂ ಕ್ಲಿಯರ್ ಮಾಡಿಕೊಂಡ್ರೆ ಜಸ್ಟ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆದಂಗೆ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನಲ್ಲೇ ಲಿಂಕ್ ಅನ್ನೋದು ಪ್ರೊವೈಡ್ ಮಾಡಿರ್ತಾರೆ ಅವರು. ಆ ಲಿಂಕ್ನ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗಲ್ಲಿ ಇಫ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಅಪ್ಲೈ ಇಯರ್ ಅಂತ ಕೊಟ್ಟಿರ್ತಾರೆ. ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೀಟೇಲ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿರಿ, ನಾನು ಖಂಡಿತ ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಆಲ್ ದಿ ಬೆಸ್ಟ್, ಬಾಯ್.